ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಅಲ್ವಾ ಇದಕ್ಕೆ? ಮೇಂಟೆನೆನ್ಸ್ ಅಂತ ಹಂಗೇನಿಲ್ರಿ, ಅಂದ್ರೆ ಸ್ವಲ್ಪ ಇದ್ರ ಪೇರ್ ಪಾರ್ಟ್ಸ್ ಸ್ವಲ್ಪ ಕಾಸ್ಟ್ಲಿ ಬೀಳ್ತಾವ. ಇಲ್ಲೆಲ್ಲ ಮ್ಯಾಟ್ ಗೀಟ್ ಎಲ್ಲ ನೀವೇ ಹಾಕ್ಸಿರೋದಾ? ಹೌದೌದು. ಎಲ್ಲ ಇಲ್ಲಿ ಫ್ಲವರ್ ಎಲ್ಲ ನೀವೇ ಹಾಕ್ಸಿರೋದು? ಹೌದು. ಬೊಕ್ಕೆ ಭಾರತ್ ಬೆಂಜ್ ಚೆನ್ನಾಗಿದ್ಯಾ? ಚೆನ್ನಾಗೈತ್ರಿ. ಚೆನ್ನಾಗಿದೆ ಸರ್. ಇದಕ್ಕೆ ಕಾಂಪಿಟೇಷನ್ ಯಾವ ಗಾಡಿ ಇದೆ ಸರ್ ಮಾರ್ಕೆಟ್ ಅಲ್ಲಿ? ಸರ್ ಇಲ್ಲಿರುವಂತ ಮಾಡಿಫಿಕೇಶನ್ ಎಲ್ಲ ನೀವೇ ಮಾಡ್ಸಿರೋದಾ? ಹೌದ್ರಿ. ಮಾಡಿಫಿಕೇಶನ್ ಹೌದ್ರಿ. ಎಲ್ಲಿ ಮಾಡ್ಸಿರೋ ಸರ್ ಇದೆಲ್ಲ? ಹಾಗೆ ನಿಮ್ದು ಹಳೆ ಗಾಡಿಗೆಲ್ಲ ಎಷ್ಟು ವರ್ಷ ಬಂದಿದೆ ಸರ್ ಕಂಪನಿಯಿಂದ ಬಂದಿರೋದು? ಇನ್ನೂ ಹೋಗೋದವ್ರಿ, ಇದುವರೆಗೂ ಏನೂ ಆಗಿಲ್ಲ? ಏನು ಆಗಿಲ್ರಿ. ಬಾರಿ ಮಾಡ್ಸಿದೀರಾ? ಅಲ್ಲಿ ಹೋಗಿ ಎಷ್ಟು ಬಿಲ್ ಮಾಡಿ ಹೇಳಿದ್ರೆ ಸಾಕ್ರಿ, ಅವ್ರು ಕೊಡಿಸ್ಬಿಡ್ತಾರೆ. ಹಾಗೆ ಅಂದ್ರೆ ಓನರ್ಗೂ ಸಹ ಗಾಡಿ ಕ್ರೇಜ್ ತುಂಬಾ ಇದೆ ಅನ್ನೋದಾಯ್ತು. ಆಯ್ತಾಯ್ತು. ಸರ್ ನಮಸ್ತೆ. ನಮಸ್ತೆ. ಸರ್ ನಿಮ್ಮ ಹೆಸರು? ಸಂತೋಷ್. ಸಂತೋಷ್ ಅಂತ. ಸರ್ ನಿಮ್ಮ ಹೆಸರು? ಸಂಜು ಅಂತ. ಹಾ. ಸರ್ ಇಬ್ರು ಸಹ ಸರ್ ಒಂದೇ ಕಂಪನಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದೀರಾ? ಎಲ್ಲಿ ಸರ್ ನಿಮ್ಮ ಊರು? ನಮ್ದು ಬೆಳಗಾವ್. ಬೆಳಗಾವ್. ಗೋಕಾಕ್. ಗೋಕಾಕ್ ತಾಲೂಕ್. ಹಾ. ಗಾಡಿ ಸಹ ಅಲ್ಲಿಂದನಾ? ಹೌದ್ರಿ. ಎಷ್ಟು ವರ್ಷ ಆಯ್ತು ಸರ್ ನೀವು ಭಾರತ್ ಬೆಂಜಲ್ಲಿ ಡ್ಯೂಟಿ ಮಾಡ್ತಾ ಇದ್ದು? ನಾವು ಆತ್ರಿ ಒಂದು 5-6 ವರ್ಷ ಆಯ್ತು. 5-6 ವರ್ಷ. ಹಾ. ಸರ್ ಸ್ಟಾರ್ಟ್ ಮಾಡಿರೋದು ಯಾವ ಗಾಡಿಯಲ್ಲಿ ಸರ್? ನಾವು BS3 ಗಾಡಿ ರೀ. BS3 ಅಂದ್ರೆ ಇದು ಭಾರತ್ ಬೆಂಚ್ BS3 ರೀ. ಭಾರತ್ ಬೆಂಜ್ BS3 ಹಾ. ಸ್ಟಾರ್ಟ್ ಮಾಡಿರೋದು ಡಂಪರ್ ಅಲ್ಲಿ? ಹಾ. ಡಂಪರ್ ಅಲ್ಲಿ. ಸರ್ ಸ್ಟಾರ್ಟ್ ಮಾಡಿರೋದು ಭಾರತ್ ಬೆಂಜ್ ಅಲ್ಲಿ, ಮತ್ತೆ ಟಾಟಾ ಲೈಲ್ಯಾಂಡ್ ಐಶರ್ ಯಾವ್ದಕ್ಕೂ ಸಹ ಹೋಗಿಲ್ಲ ಅಲ್ವಾ? ಹೌದಲ್ರಿ. ಏನಕ್ಕೆ ಸರ್ ಹಾಗೆ? ಇಲ್ಲ, ನಾವು ಇದಾಗಿತ್ರಿ, ಅದಕ್ಕಾಗಿ ಇದನ್ನ ಹೊಡಿತೀವಿ. ನಮ್ಮ ಓನರ್ಗಳು ಇವನ್ನ ತಗೊಂಡ್ಬರ್ತಾರೆ. ಚಲೋ ಐತ್ರಿ ಗಾಡಿ. ಭಾರತ್ ಬೆಂಜ್ ಚೆನ್ನಾಗಿದ್ಯಾ? ಚೆನ್ನಾಗೈತ್ರಿ. ಚೆನ್ನಾಗಿದೆ ಸರ್. ಇದಕ್ಕೆ ಕಾಂಪಿಟೇಷನ್ ಯಾವ ಗಾಡಿ ಇದೆ ಸರ್ ಮಾರ್ಕೆಟ್ ಅಲ್ಲಿ? ಈಗ ಮಾರ್ಕೆಟ್ ಅಲ್ಲಿ ಅಂದ್ರೆ ಟಾಟಾ ಸಿಗ್ನಾ ಒಂದು ಟಕ್ಕರ್ ಕೊಡ್ತೈತ್ರಿ. ಇದಕ್ಕೆ ಕಾಂಪಿಟೇಷನ್ ಆಗಿ ಹಾ. ಲೈಲ್ಯಾಂಡ್ ಇಲ್ವಾ? ನಮ್ಮ ಲೈಲ್ಯಾಂಡ್ ಐತಿ, ಏನು ಅಷ್ಟೊಂದು ಅವನೈತಿ ಹೊಡೆದಲ್ರಿ. ಟಾಟಾ ಸಿಗ್ನಲ್ ಓಡಿಸಿದಿರಾ ನೀವು? ಇದೇ ಜಾಸ್ತಿ ಭಾರತ್ ಬೆಂಜ್. ಅಂದ್ರೆ ಚೆನ್ನಾಗಿದೆ ಅಂತ ಪ್ರತಿಯೊಬ್ರು ಕೇಳಿದ್ರು ಭಾರತ್ ಬೆಂಜ್. ಬೇಜಾರಾಗಲ್ರಿ ಇದು ಗಾಡಿ. ಅಂದ್ರೆ ಎಷ್ಟು ಲಾಂಗ್ ಹೋದ್ರು ಸ್ವಲ್ಪ ಸುಸ್ತು ಅನ್ಸಲ್ಲ. ಈಗ ನಾವ್ ಅಲ್ಲಿ ಕಂಫರ್ಟಬಲ್, ಡ್ರೈವರ್ ಸ್ವಲ್ಪ ಕಂಫರ್ಟಬಲ್ ಐತ್ರಿ. ಸ್ವಲ್ಪ ಮೇಂಟೆನೆನ್ಸ್ ಜಾಸ್ತಿ ಅಲ್ವಾ ಇದಕ್ಕೆ? ಮೇಂಟೆನೆನ್ಸ್ ಅಂತ ಹಂಗೇನಿಲ್ರಿ, ಅಂದ್ರೆ ಸ್ವಲ್ಪ ಇದ್ರ ಪೇರ್ ಪಾರ್ಟ್ಸ್ ಸ್ವಲ್ಪ ಕಾಸ್ಟ್ಲಿ ಬೀಳ್ತಾವ. ಕಾಸ್ಟ್ಲಿ ಬೀಳತ್ತೆ. ಆದ್ರೆ ಪದೇ ಪದೇ ಹೋಗ್ತಾ ಇರಲ್ಲ ಅಲ್ವಾ? ಇಲ್ಲ ಹಂಗೇನಿಲ್ಲ. ಹಾಗೇನಿಲ್ಲ. ಓಕೆ ಸರಿ. ಗಾಡಿ ಬಂದು ಎಷ್ಟು ಟೈಮ್ ಆಯ್ತು? ಇದು 3 ವರ್ಷ ಆಯ್ತು. 3 ವರ್ಷ ಆಯ್ತು. ಸ್ಟಾರ್ಟಿಂಗ್ ಅಲ್ಲಿ ಬಂದಿರೋ ಗಾಡಿ ಅಲ್ವಾ? ಸ್ಟಾರ್ಟಿಂಗ್ ಅಲ್ಲಿ ಭಾರತ್ ಬೆಂಜ್. ಹೌದೌದು. ಹಾಗೆ ಸರ್ ಈ ಗಾಡಿಗೆ ಮತ್ತೆ ಇವಾಗ HX ಬರ್ತಾ ಇದೆ ಅಲ್ವಾ? ಭಾರತ್ ಬೆಂಜ್ HX ಅಂದ್ರೆ ಬಾಡಿ ಸ್ವಲ್ಪ ಲೆಂತ್ ಅಲ್ಲಿ ಗಾಡಿ ರೀ. ಅದಕ್ಕೆ ಏನ್ ವ್ಯತ್ಯಾಸ ಮಾಡಿದ್ದೇನೆ ಸರ್? ಅಂದ್ರೆ ಓಡಿಸುವಾಗ ಅಂದ್ರೆ ಸ್ವಲ್ಪ ಲಾಂಗ್ ಚೆಸ್ ಕೊಡಿದನ್ರಿ ಬ್ರಾಸ್. ಅದು ಎಸಿ ಐತಿ, ಎಸಿ ಇಲ್ಲ. ಓ, ನಾನ್ ಎಸಿ ಕೆಬಿನ್ ಇದು? ಓಕೆ. ಮತ್ತೆ ಬೇರೆ ಯಾವ್ದ್ರಲ್ಲಿ ವ್ಯತ್ಯಾಸ ಮಾಡಿದಾನೆ? ಅದೊಂದ್ ಸ್ವಲ್ಪ ಲಾಂಗ್ ಚೆಸ್ ಐತ್ರಿ. ಮೆಟೀರಿಯಲ್ ಜಾಸ್ತಿ ಹೋಗ್ತೈತಿ ಅದಕ್ಕ. ಓಕೆ. ಮತ್ತೇನ್ರಿ? ಮತ್ತೆ ಕ್ಯಾಬಿನ್ ಅಲ್ಲೆಲ್ಲ ಸೇಮ್? ಕ್ಯಾಬಿನ್ ಎಲ್ಲ ಸೇಮ್ ಐತಿ. ಅದು ಎಸಿ ಇದೆ, ಇದು ಎಸಿ ಇಲ್ಲ. ಇದು ನಾನ್ ಎಸಿ ಅಷ್ಟೇ. ಹಾಗೆ BS4 ಓಡಿಸಿದಿರಾ? BS4. ಸರ್ ಸಡನ್ ಆಗಿ ನೀವು BS6 ಗೆ ಬಂದಾಗ ಏನ್ ಅನ್ಸುತ್ತೆ ನಿಮ್ಗೆ? ಸ್ವಲ್ಪ ಇಂತ ಬಟನ್ಗಳು ಸ್ವಲ್ಪ ವ್ಯತ್ಯಾಸ ಕೊಟ್ಟಿರ್ತಾರೆ ಅಷ್ಟೇ ರೀ. ವ್ಯತ್ಯಾಸ ಕೊಟ್ಟಿರ್ತಾರೆ. ಹಾಗೆ ಎಷ್ಟು ಗಾಡಿ ಇದೆ ಸರ್ ಇವ್ರ ಹತ್ರ? 7 ಗಾಡಿ ಐತ್ರಿ. ಎಲ್ಲ ಸಹ 10 ವೀಲ್? ಎಲ್ಲ 10 ವೀಲ್ ಇದಾವೆ. ಎಲ್ಲ ಭಾರತ್ ಬೆಂಜ್? ಎಲ್ಲ ಭಾರತ್ ಬೆಂಜ್. ಬೇರೆ ಯಾವ್ದಿಲ್ಲ? ಏನಕ್ಕೆ ಸರ್ ಹಾಗೆ? ಅಂದ್ರೆ ಭಾರತ್ ಬೆಂಜ್ ಲೈಕ್ ಮಾಡ್ತಾರೆ? ಇದೆಲ್ಲ ಬಾಡಿಗೆ ಯಾರ ಜಾಸ್ತಿ ಕೇಳ್ತಾರೆ ಬಾಡಿಗೆ ಗಾಡಿ. ಭಾರತ್ ಬೆಂಜ್ ಜಾಸ್ತಿ ಬಾಡಿಗೆ ಕೇಳ್ತಾರೆ. ಬೇರೆ ಗಾಡಿ ಐತಿ, ಟಾಟಾ ಗಾಡಿ ಹಂಗೇನು ಇರ್ತಲ್ಲ, ಜಾಸ್ತಿ ಇದಾಗಲ್ರಿ ಬಾಡಿಗೆ ಕೇಳಲ್ಲ. ಈ ಗಾಡಿ ಆದ್ರೆ ಜಲ್ದಿ ಬಾಡಿಗೆ ಸಿಗ್ತಾವೆ. ಹಾಗೂ ಇದೆಯಾ ಸರ್? ಈ ಟಾಟಾ ಗಾಡಿಗೆ ಬಾಡಿಗೆ ಕಡಿಮೆ? ಇವಾಗ ಗಾಡಿ ಬಾಳ ಟಾಟಾ ಆತು ಕಮ್ಮಿ. ಭಾರತ್ ಬೆಂಜ್ ಇದೆ ಅಂದ್ರೆ ಬಾಡಿಗೆ ಜಾಸ್ತಿ ಸಿಗುತ್ತೆ ಸರ್. ಅದಕ್ಕೆ ಏನಾದ್ರು ರೀಸನ್ ಇದೆಯಾ? ಅಂದ್ರೆ ಇದು ಪವರ್ ಆಕೈತ್ರಿ ಗಾಡಿ. ಏನಾರ ಸ್ವಲ್ಪ ಅಂತಲ್ಲಿ ಹಾಕೋದು ಏನಾರ ಮಾಡೋದು ಅಂದ್ರೆ ಸ್ವಲ್ಪ ಜಲ್ದಿ ಇದಾಕೈತಿ, ಗಾಡಿ ಕಿತ್ತು ಬರ್ತೈತಿ. ಹಿಂಗತಿಯಾಗಿ ಏನ್ ಇದಾಗುಲ್ಲ ಅಂತೇಳಿ ಇವಾಗ ಗಾಡಿನ ಹೇಳ್ತಾರೆ. ಪಿಕಪ್ ಜಾಸ್ತಿ. ಹಾಗೆ ಸರ್ ಇವಾಗ ಯಾವ ರೂಟ್ ಅಲ್ಲಿ ಆಪರೇಟ್ ಮಾಡ್ತಾ ಇದಾರೆ ಈ ಗಾಡಿ? ಇದಲ್ರಿ, ಕಲಘಟಗಿ ಕಾರವಾರ ಹೊಡಿಯತ್ತು. ಕಲಘಟಗಿ ಟು ಕಾರವಾರ ಡೈಲಿ ಟ್ರಿಪ್? ಡೈಲಿ. ಎಷ್ಟು ಟ್ರಿಪ್ ಆಗುತ್ತೆ ಸರ್?
ಹಂಗೇನಿಲ್ರಿ ಅದ ಒಟ್ಟ ಆರ್ಡರ್ ಇದ್ದಾಗ ಬರ್ತೀವಿ ಅಷ್ಟೇ. ಹ್ಮ್. ಇಷ್ಟ ಅಂತ ಏನಿಲ್ಲ. ಆರ್ಡರ್ ಇದ್ದಾಗ ಬರ್ತೀರಾ? ಹಾ. ಹಾಗೆ ಅದು ಯಾವ ತರ ಸರ್, ಅಂದ್ರೆ ನಿಮ್ಗೆ ಮೊದ್ಲೇ ಅಡ್ವಾನ್ಸ್ ಆಗಿ ಹೇಳಿರ್ತಾರ ಈ ಮಂತ್ ಅಲ್ಲಿ ಇಷ್ಟು ಆರ್ಡರ್ ಹಂಗೇನಿಲ್ಲ. ಅವ್ರು ಎಲ್ಲಿ ಹೇಳ್ತಾರ ಅಲ್ಲಿ. ಅಲ್ಲ. ಹಾಗೆ ಹಾ. ಈ ಕಡೆ ಬಿಟ್ಟು ಮತ್ತೆ ಎಲ್ಲಿ ಲೋಡ್ ಆಗತ್ತೆ? ಈ ಕಡೆ ಬಿಟ್ರೆ ಎಲ್ಲಿ ಈಗ ಸುದ್ದ ಅಲ್ಲಿ ಬೆಳಗಾವ್ ಲೋಕಲ್ ಹೋಗ್ತೀರ ಅಲ್ಲಿ. ಓಕೆ, ಕಲ್ಗಟ್ಟಿಗೆ ಟು ಬೆಳಗಾವ್. ಇಲ್ರಿ ಅಲ್ಲೇ ಅಲ್ಲೇ ಲೋಕಲ್ ರೀ. ಬೆಳಗಾವ್ ಒಂದು ಹಿಂಗೆಲ್ಲ ಗೋಕಾಕ ಯರಗಟ್ಟಿ ಈ ಕಡೆ ಹುಬ್ಳಿ ಹಾಗೆ ಆ ಕಡೆ ಹಾಗೆ ಯಾವ ತರ ಮೆಟೀರಿಯಲ್ಸ್? ಇದೆ ಇದೆ. 20 ಎಂಶಂಡ್ ಓಕೆ, ಜಲ್ಲಿ. ಜಲ್ಲಿ. ಹಾ ರೀ. ಜಾಸ್ತಿ ಲೋಡ್ ಆಗೋದು ಯಾವ್ದು ಸರ್ ಇದರಲ್ಲಿ? 20 10 ಎಂಶಂಡ್ ಸ್ಯಾಂಡ್ ಇವರು ಇದೆ. ಹಾ. ಅದೇ ಈ ದೊಡ್ಡ ಕಲ್ಲೆಲ್ಲ ತುಂಬಿದ್ರೆ ಹೋಗತ್ರಿ. ಇನ್ನೊಂದು ದೂರ ಬೌಡಿ ಎಲ್ಲ ಹೋಗತ್ರಿ. ಬಾಡಿ ಎಲ್ಲ ಹೋಗ್ಬಿಡುತ್ತೆ. ಹಾ. ಎಷ್ಟು ವರ್ಷ ಬರುತ್ತೆ ಸರ್ ಇದು ಬಾಡಿ ನಾವ್ ಇಟ್ಕೊಂಡಂಗ ಬರ್ತೈತ್ರಿ, ಅದನ್ನ ಯೂಸ್ ಮಾಡಿದಂಗ ಇರ್ತೈತ್ರಿ. ಯೂಸ್ ಮಾಡಿದಾಗೆ? ಹಾ. ಹಾಗೆ ನಿಮ್ದು ಹಳೆ ಗಾಡಿಗೆಲ್ಲ ಎಷ್ಟು ವರ್ಷ ಬಂದಿದೆ ಸರ್ ಕಂಪನಿಯಿಂದ ಬಂದಿರೋದು? ಇನ್ನೂ ಹೋಗೋದವ್ರಿ. ಇದುವರೆಗೂ ಏನು ಆಗಿಲ್ಲ? ಏನು ಆಗಿಲ್ರಿ. ಹಾಗೆ ಬಾಡಿಗೆ ಏನಾಗಿಲ್ಲ. ಗಾಡಿನ ಹೊಡೆದ ಗಾಡಿನೇ ಒಗ್ಯಾಕ್ರಿ, ಬಾಡಿಗೆ ಏನಾಗಿಲ್ಲ. ಬಾಡಿಗೆ ಏನೂ ಆಗಿಲ್ಲ? ಏನಾಗಿಲ್ರಿ. ಅಷ್ಟು ನೀಟಾಗಿ ಇಟ್ಕೋತೀರ ನೀವು. ಹಾ. ಹಾಗೆ ಹೊಸದಾಗಿ ಫೀಲ್ಡಿಗೆ ಬರೋರಿಗೆ ಏನಂತ ಮೆಸೇಜಸ್ ಕೊಡ್ತೀರಾ ಸರ್? ಡಂಪರ್ ಫೀಲ್ಡಿಗೆ ಹಾನ್ರಿ. ಏನಂತ ಮೆಸೇಜಸ್ ಕೊಡ್ತೀರಾ? ಈಗ ಜೀವನದಾಗ ಕಷ್ಟ ಇಲ್ಲದ ಯಾವ್ದು ಇಲ್ಲ ಇಲ್ರಿ. ಎಲ್ಲಾದು ಕಷ್ಟ ಇರತೈತಿ. ಯಾವ ಉದ್ಯೋಗ ಮಾಡಿದವ್ರ ಇದ್ರೆ ಬರ್ಬೋದು, ಅದೇನ್ ಕಷ್ಟ ಇರುತ್ತೆ ಅಷ್ಟೇ ಸರ್. ನೀವು ಬಂದಿರೋದು ಹೇಗೆ? ಏನ್ ನಾವು ಹಂಗ ಹೆಲ್ಪರ್ ಆಗಿ? ಹೆಲ್ಪರ್ ಆಗಿ ಡ್ರೈವರ್. ಹೆಲ್ಪರ್ ಆಗಿ. ನಾವು ಅಲ್ಲಿ ಕಂಪನಿಯಾಗ ಮಾಡ್ತಿದ್ವಿ PRN ಕಂಪನಿ ಅಂತೇಳಿ. ಓಕೆ. ಹುಬ್ಳಿ ಕಂಪನಿ ಅದ. ಅವ್ರದ್ದು ತುಂಬಾ ಡಂಪರ್ ಇದೆಯಾ? ಹಾ, ಕಾಂಟ್ರಾಕ್ಟರ್ ಅವ್ರ ಕಡೆ ಅಲ್ಲೇ ಕಂಪನಿಯಾಗ ಹೆಲ್ಪರ್ಕಿ ಮಾಡಿ ಅಲ್ಲೇ ಚಾನ್ಸ್ ಮಾಡಿ ಈಗ ಪ್ರೈವೇಟ್ ಓನರ್ ಕಡೆ ಬಂದ್ವಿ. ಪ್ರೈವೇಟ್ ಓನರ್ ಕಡೆ ಬಂದ್ವಿ. ಹಾ. ಸರ್, ಈ ಸಪರೇಟ್ ಆಗಿ ನಾವು ಡಂಪರೇ ಕಲಿತೀವಿ ಅಂದ್ರೆ ಕಲಿಯೋ ಕಷ್ಟ ಅಲ್ವಾ? ಅಂದ್ರೆ ಸಿಂಗಲ್ ಡ್ರೈವರ್ ಜಾಸ್ತಿ. ಹಾನ್ರಿ. ಕಲಿಯೋದು ಸ್ವಲ್ಪ ಕಷ್ಟ ರೀ. ಲೈನ್ ಮ್ಯಾಗ ಐತಿ ಆದ್ರೆ ಲೈನ್ ಗಾಡಿಗೆ ಐತಿ ಆದ್ರೆ ಹೆಲ್ಪರ್ ಇರ್ತಾರ. ಹಾಗೆ ನಮ್ಗೆ ಹೆಲ್ಪರ್ ಐತಿ ಏನ್ ಇಟ್ರಲ್ಲ, ನಾವೇ ಎಲ್ಲ 6 ವೀಲಿಗೆ ಹೋಗಿದ್ದೀರಾ? ಎಸ್ ಗಾಡಿ? ಇಲ್ಲ ಅವು ನೋಡೋದಿಲ್ಲ, ಕಂಪನಿಯಲ್ಲಿ ಹೊಡೆದು ಅಷ್ಟ ಭಾಳ ಅಷ್ಟೇನಿಲ್ಲ. ಓಕೆ. ಜಾಸ್ತಿ ಇವನ್ನ ಇರ್ತಾರೆ. ಡಂಪರೇ ಹೊಡೆದಿರೋದು. 10 ವೀಲರ್ ಹೊಡೆದಿರಾ? 12 ವೀಲರ್ 12 ಅದು ಹೊಡೆದಿಲ್ಲ? ಇಲ್ಲ. 10 ವೀಲರ್ ನಮ್ಮ ಓನರ್ ಕಡೆ ಇರೋದ 10 ವೀಲರ್. ನಾವು 10 ವೀಲರ್ ಹೊಡೆದಿವ್ರಿ. 10 ವೀಲರ್ ಹೊಡೆದಿರೋದು. ಹಾಗೆ ಎಷ್ಟು ವರ್ಷ ಆಯ್ತು ಸರ್ ಈ ಕಂಪನಿಯಲ್ಲಿ ಡ್ಯೂಟಿ ಮಾಡ್ತಾ ಇದ್ದು? ನಾವು ಆಯ್ತ್ರಿ ಒಂದು 3 ವರ್ಷ. 3 ವರ್ಷ. ಇದಕ್ಕಿಂತ ಮೊದಲು? ಇದಕ್ಕಿಂತ ಮೊದಲು ಅಲ್ಲಿ ಇಲ್ಲಿ ಬೇರೆ ಕಂಪನಿಗಳು ಅಲ್ಲಿ ಇಲ್ಲಿ ತಿರುಗಾಡ್ತಿದ್ವಿ. ಬೇರೆ ಕಂಪನಿಯಲ್ಲಿ? ಹಾ. ಸರ್, ಇಲ್ಲಿರುವಂತ ಮಾಡಿಫಿಕೇಶನ್ ಎಲ್ಲ ನೀವೇ ಮಾಡ್ಸಿರೋದಾ? ಹೌದ್ರಿ. ಮಾಡಿಫಿಕೇಶನ್ ಹೌದ್ರಿ. ಎಲ್ಲಿ ಮಾಡ್ಸಿರೋದು ಸರ್ ಇದೆಲ್ಲ? ಈ ಕಿತ್ತೂರಾಗ ಮಾಡ್ಸಿದ್ರಿ. ಕಿತ್ತೂರ್ ಅಂದ್ರೆ ಬೆಳಗಾಂ ಹತ್ರ? ಹಾ. ಹಾಗೆ ಲೈಟಿಂಗ್ಸ್ ಹಾಕಿಸಿದಿರಾ? ಲೈಟಿಂಗ್ ಇಲ್ರಿ. ಲೈಟಿಂಗ್ ಇಲ್ಲ? ಅಲ್ಲ, ಕೆಲವೊಬ್ರು ಲೈಟಿಂಗ್ಸ್ ಎಲ್ಲ ಹಾಕ್ತಾರಲ್ಲ. ಈತ್ರಿ ಅದ ಸ್ವಲ್ಪ ಇದಾಗಿ ಅದನ್ನೆಲ್ಲ ತೆಗೆದಿರಿ ಲೈಟಿಂಗ್ಸ್. ಹಾ. ಹಾಗೆ ಇದು ಡಬಲ್ ಸಿಸ್ಟಮ್ ಕೂಡ್ಸಿದಿರಲ್ಲ ಸರ್? ಟೇಪ್ ಇದು ಕಂಪನಿ ಟೇಪ್ ರೀ. ಹ್ಮ್. ಇದ್ ನಾವ್ ಕೊಂಡ್ಸಿರೋದ್ರಿ. ಕಂಪನಿ ಟೇಪ್ ವರ್ಕ್ ಆಗ್ತಾ ಇಲ್ವಾ? ಆಗತ್ರಿ ಇದು. ಹಾ. ಇದಾಗತ್ತೆ, ನಮಗ್ ಬೇಕಾಗಿ ಇದನ್ನ ಇಟ್ಕೊಂಡ್ರಿ. ಎರಡೆರಡು ಕೂಡ್ಸಿದಿರಾ? ಇಲ್ಲೆಲ್ಲ ಮ್ಯಾಟ್ ಗೀಟ್ ಎಲ್ಲ ನೀವೇ ಹಾಕ್ಸಿರೋದಾ? ಹೌದೌದು. ಎಲ್ಲ ಇಲ್ಲಿ ಫ್ಲವರ್ ಎಲ್ಲ ನೀವೇ ಹಾಕ್ಸಿರೋದು? ಬೊಕ್ಕೆ. ಇಲ್ಲಿ ಸ್ಟೀಲ್ ಗ್ರಿಲ್ ನೀವೇ ಹಾಕ್ಸಿರೋದು? ಅಂದ್ರೆ ನೀವು ಹೇಳ್ತೀರಾ ನಮ್ಗೆ ಇದೆಲ್ಲ ಬೇಕು ಅಂತ? ಓನರ್ ಹೇಳಿದ್ರು, ಅವ್ರು ತರಿಸ್ಕೊಡ್ತಾರ. ಓ, ಓನರ್ಗೆ ಹೇಳಿದ್ರೆ ತರಿಸಿ ಕೊಡ್ತಾರಾ? ಓನರ್ ಇದೆಲ್ಲ ಓನರ್ ಹಾಕ್ಸಿ ತರಿಸಿ. ಓ, ಓನರೇ ಒಳಗಡೆ ಎಲ್ಲ ಅವ್ರು ಅಮೌಂಟ್ ಹಾಕ್ತಾರ, ನಾವು ಹೋಗಿ ತುಂಬೋದು. ಓ, ಅಮೌಂಟ್ ಹಾಕ್ತಾರೆ. ಎಷ್ಟು ಹಾಕ್ತಾರೆ ಸರ್ ಅಮೌಂಟ್? ಅದ ಏನ್ ಪ್ರೈಸ್ ಇರ್ತೈತಿ ಅದನ್ನ ಹಾಕಾರ. ಅಲ್ಲಿ ಅವರ ಕೊಡ್ತಾರ. ಅಲ್ಲಿ ಹೋಗಿ ಎಷ್ಟು ಬಿಲ್ ಮಾಡಿ ಹೇಳಿದ್ರೆ ಸಾಕ್ರಿ. ಅವ್ರಿಗೆ ಅಲ್ಲಿ ಹೋಗಿ ಇದು ಬೇಕಂತ ಹೇಳಿ ಅವ್ರನ್ನ ಕೊಡಿಸ್ಬಿಡ್ತಾರೆ. ಹಾಗೆ ಅಂದ್ರೆ ಓನರ್ಗೂ ಸಹ ಗಾಡಿ ಕ್ರೇಜ್ ತುಂಬಾ ಇದೆ ಅನ್ನೋದಾಯ್ತು. ಸ್ಪೀಕರ್ ಅನ್ನು ಆನ್ ಮಾಡಿ ತೋರಿಸಬಹುದಾ? ಅಂದ್ರೆ ಯಾವ ತರ ಸಬ್ ಊಫರ್ ಎಲ್ಲ ಹಾಕಿದಾರೆ ಅಂತ. ಇಷ್ಟೆಲ್ಲ ಮಾಡಿಫಿಕೇಶನ್ ಮಾಡಿಸಿದ್ರಲ್ವಾ, ಸ್ಪೀಕರ್ ಯಾವ ತರ ಇದೆ ಅಂತ. ಎಷ್ಟು ಸ್ಪೀಕರ್ ಬರುತ್ತೆ ಸರ್ ಇದಕ್ಕೆ? 4 ಸ್ಪೀಕರ್ ಬಾರಿ ಮಾಡ್ಸಿದೀರಾ. ಸ್ಪೀಕರ್ ಇಲ್ಲ ಅದು ಒಳಗಡೆ ಆಯ್ತಾ? ಇಲ್ಲಿ ಒಂದಿದೆ, ಅಲ್ಲಿ ಒಂದಿದೆ. ಸರ್, ಎಷ್ಟು ಸ್ಪೀಕರ್ ಬರುತ್ತೆ ಇದಕ್ಕೆ? ಈ ಕಂಪನಿ ಬಂದಿದ್ದು ಎರಡ್ರಿ. ಅದು ಆನ್ ಇದೆ, ಕಂಪನಿಯಿಂದ ಬಂದಿರೋದು. ಓಕೆ. ಮತ್ತೆ ಇವೆರಡು ಒಳಗಡೆ 2 ಸಬ್ ಹಾಕ್ಸಿದೀರಾ? ಹಾಗೆ. ಎಷ್ಟು ಖರ್ಚು ಆಯ್ತು ಸರ್ ಅದಕ್ಕೆ ಸಬ್ಬಿಗೆ? ಒಂದು 5,000 ಹೋಗಿದೆ ಸಬ್ ಊಪರಿಗೆ. 5,000. ಓಕೆ. ಫೈನಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಏನಂತ ಹೇಳ್ತೀರಾ ಸರ್? ಒಬ್ರಿಗೆ ಏನೀಗ ನೀವು ಕೇಳ್ತೀರಿ, ಒಬ್ರಿಗೆ ಏನು ಇದ್ರ ಬಗ್ಗೆ ಮಾಹಿತಿ ಇರಲ್ಲ, ಅವ್ರಿಗೆ ಮಾಹಿತಿ ತಿಳ್ಕೊಂಡಂಗ ಆಕೈತಿ. ಒಬ್ಬೊಬ್ರಿಗೆ ಒಂದೊಂದು ಗೊತ್ತಿರಲ್ಲ, ಒಂದೊಂದು ಗೊತ್ತಿರ್ತೈತಿ. ಒಬ್ಬೊಬ್ರಿಗೆ ಎಲ್ಲಾರು ತಿಳ್ಕೊಂಡು ಬಂದಿರಲ್ಲ ಇದ್ರೊಳಗ.
ಒಬ್ಬೊಬ್ರಿಗೆ ಹೆಲ್ಪ್ ಆಕೈತಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. Thank you. ಥ್ಯಾಂಕ್ ಯು ಸರ್.